ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ವೈಟ್ ಲಾಸ್ ಡ್ರಿಂಕ್ಸ್ ಬಗ್ಗೆ. ನೋಡಿ, ಈ ಡ್ರಿಂಕ್ ಬಂದುಬಿಟ್ಟು ವೆಯ್ಟ್ ಲಾಸ್ಗೆ ಸಹ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಹಿಮೋಗ್ಲೋಬಿನ್ ಏನಾದರೂ ನಿಮಗೆ ಕಡಿಮೆ ಇತ್ತು ಅಂದರೆ ಈ ಡ್ರಿಂಕ್ಸನ್ನು ನೀವು ಡೈಲಿ ತಗೊಳ್ಳೋದ್ರಿಂದ ಕ್ಯೂರ್ ಆಗ್ತದೆ. ಹಾಗೆಯೇ ನೀವು ತಿಂಗಳಿಗಾಗುವಷ್ಟು ವೆಯ್ಟ್ ಲಾಸ್ ಡ್ರಿಂಕ್ಸನ್ನು ಒಂದೇ ದಿನದಲ್ಲಿ, ಅದು 10 ನಿಮಿಷದಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೇನೆ. ಇಲ್ಲೂ ಸಹ ಸ್ಕಿಪ್ ಮಾಡ್ದೇನೆ ನೋಡಿ. ಈ ವೆಯ್ಟ್ ಲಾಸ್ ಡ್ರಿಂಕ್ಸನ್ನು ಮಾಡಲಿಕ್ಕೆ 1 ಕ್ಯಾರೆಟ್, 1 ಬೀಟ್ರೂಟ್, ಹಾಗೆಯೇ 1 ಆ್ಯಪಲ್ ಇದ್ದರೆ ಸಾಕು. ಇವಾಗ 1 ಆ್ಯಪಲ್, 1 ಕ್ಯಾರೆಟ್ ಹಾಗೆ 1 ಬೀಟ್ರೂಟನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಚಾಪ್ ಮಾಡ್ಕೊಳ್ಳೋಣ. ABC ಜ್ಯೂಸ್ ಆರೋಗ್ಯಕರ ಮತ್ತು ಪೋಷಕಾಂಶಗಳಿಂದ ಕೂಡಿದ ಪಾನೀಯ. ಇದನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹಲವಾರು ಆರೋಗ್ಯ ಲಾಭಗಳನ್ನು ಪಡೆದುಕೊಳ್ಳಬಹುದು. ಮೊದಲನೆಯದಾಗಿ ರಕ್ತಹೀನತೆ, ಅನೇಮಿಯಾ ನಿವಾರಣೆ. ಈ ಜ್ಯೂಸ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬಿಣ ಇರುತ್ತದೆ. ಇದು ರಕ್ತಹೀನತೆಯನ್ನು ಕಡಿಮೆ ಮಾಡಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ. ತ್ವಚೆಯ ಹೊಳಪನ್ನು ಹೆಚ್ಚಿಸುತ್ತದೆ. ವಿಟಮಿನ್ ಎ, ಸಿ ಮತ್ತು ಇತರ ಆ್ಯಂಟಿ ಆಕ್ಸಿಡೆಂಟ್ಗಳಿಂದ ಕೂಡಿದ ಈ ಜ್ಯೂಸ್ ಚರ್ಮಕ್ಕೆ ತಾಜಾತನ ನೀಡುತ್ತದೆ. ಮುದುಕು ಬೆರವಿಕೆಯನ್ನು ತಡೆದು ಚರ್ಮದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಹೃದಯದ ಆರೋಗ್ಯಕ್ಕೆ ಉತ್ತಮ. ಪೊಟ್ಯಾಷಿಯಂ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಗಳು ರಕ್ತದೊತ್ತಡವನ್ನು ನಿಯಂತ್ರಿಸಿ ಹೃದಯದ ಆರೋಗ್ಯವನ್ನು ಉತ್ತಮಗೊಳಿಸುತ್ತವೆ. ತೂಕ ಇಳಿಸುವಲ್ಲಿ ಸಹಾಯಕ. ಈ ಜ್ಯೂಸ್ ಕಡಿಮೆ ಕ್ಯಾಲೋರಿ ಹೊಂದಿರುವುದರಿಂದ ತೂಕ ಇಳಿಸಲು ಸಹಾಯ ಮಾಡುತ್ತದೆ. ದೇಹದ ಡಿಟಾಕ್ಸಿಫಿಕೇಷನ್ ಅನ್ನು ಮಾಡಿ ಟಾಕ್ಸಿನ್ ಅನ್ನು ರಿಮೂವಲ್ ಮಾಡಲು ಹೆಲ್ಪ್ ಮಾಡುತ್ತವೆ. ಜೀರ್ಣಕ್ರಿಯೆ ಸುಧಾರಣೆ. ಇದರಲ್ಲಿ ಫೈಬರ್ ಅಧಿಕವಾಗಿ ಇರುವುದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಮಿದುಳಿನ ಆರೋಗ್ಯಕ್ಕೆ ಸಹಾಯಕ. ಮೆಮೊರಿ ಶಕ್ತಿಯನ್ನು ಹೆಚ್ಚಿಸಿ ನೆನಪಿನ ಶಕ್ತಿಯನ್ನು ಸುಧಾರಿಸುತ್ತದೆ. ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಲಿವರ್ ಡಿಟಾಕ್ಸ್ ಮಾಡುತ್ತದೆ. ಲಿವರ್ ಅನ್ನು ಶುದ್ಧೀಕರಿಸಿ ದೇಹದ ಅನಗತ್ಯ ವಿಷಕಣಗಳನ್ನು ಹೊರಹಾಕುವಲ್ಲಿ ಸಹಾಯ ಮಾಡುತ್ತದೆ. ನಿಯಮಿತವಾಗಿ ABC ಜ್ಯೂಸ್ ಸೇವಿಸಿದರೆ ದೇಹಕ್ಕೆ ಬಹಳಷ್ಟು ಲಾಭಗಳು ದೊರೆಯುತ್ತದೆ. ಹಾಗೆ ಇದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು ಉತ್ತಮ. ಇದರಿಂದ ಅತಿ ವೇಗವಾಗಿ ವೆಯ್ಟ್ ಲಾಸನ್ನು ನೀವು ಮಾಡಿಕೊಳ್ಳಬಹುದಾಗಿದೆ. ಇವಾಗ ಆ್ಯಪಲ್ ಮತ್ತು ಕ್ಯಾರೆಟ್, ಬೀಟ್ರೂಟ್ ಇವೆಲ್ಲವನ್ನು ಚಿಕ್ಕದಾಗಿ ಚಾಪ್ ಮಾಡಿಬಿಟ್ಟು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಬೇಕು. ನಂತರ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ನೋಡಿ, ಈ ರೀತಿಯಾಗಿ ಸ್ಮೂತ್ ಪೇಸ್ಟ್ ಮಾಡಿಕೊಂಡು ರುಬ್ಬಿ ತರಬೇಕು. ನೋಡಿ, ಈ ರೀತಿಯಾಗಿ ರೆಡಿ ಆಗ್ತದೆ. ನಂತರ ನಮ್ಮ ಐಸ್ ಕ್ಯೂಬ್ ಮಾಡುವಂತಹ ಟ್ರೇ ಇರ್ತದಲ್ಲ, ಡೀಪ್ ಫ್ರಿಜ್ಜರಲ್ಲಿ ಐಸ್ ಟ್ರೇ ಇರ್ತದೆ ಕ್ಯೂಬ್ ಮಾಡಲಿಕ್ಕೆ. ಅದರಲ್ಲಿ ಈ ರೀತಿಯಾಗಿ ಸ್ಪೂನಲ್ಲಿ ತೆಗೆದು ನಾವೇನು ಮಾಡಿರ್ತೇವಲ್ಲ, ರುಬ್ಕೊಂಡು ತಂದಿರ್ತೇವಲ್ಲ, ಅದನ್ನು ಐಸ್ ಕ್ಯೂಬ್ ಟ್ರೇ ಒಳಗೆ ಫಿಲ್ ಮಾಡಬೇಕು. ನೋಡಿ, ಎಲ್ಲ ಟ್ರೇಗೂ ಫಿಲ್ ಮಾಡಿಬಿಟ್ಟು ಇದನ್ನು ಫ್ರಿಜ್ಜರಲ್ಲಿ ಗಟ್ಟಿಯಾಗಲಿಕ್ಕೆ ಬಿಡಬೇಕು. ನೋಡಿ, ಇಷ್ಟೇ ಇರುವಂಥದ್ದು. ಇವಾಗ ನಾವು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ 1 ಅಥವಾ 2 ಕ್ಯೂಬನ್ನು ತೆಗೆದುಬಿಟ್ಟು ಬಿಸಿಯಾಗಿರುವಂತಹ ನೀರಿಗೆ ಹಾಕಿಬಿಟ್ರೆ ಐಸ್ ಕ್ಯೂಬ್ ಚೆನ್ನಾಗಿ ಕರಗಿ ಜ್ಯೂಸ್ ರೆಡಿ ಆಗ್ತದೆ. ಇಷ್ಟೇ ಮಾಡಲಿಕ್ಕಿರುವಂಥದ್ದು. ಈ ರೀತಿಯಾಗಿ ಐಸ್ ಕ್ಯೂಬನ್ನು ಮಾಡಿಟ್ಕೊಳ್ಳೋದ್ರಿಂದ ನಮಗೆ ತಿಂಗಳಗಟ್ಟಲೆ ಆಗುವಷ್ಟು ಜ್ಯೂಸನ್ನು ನಾವು ಒಂದೇ ಸಲಕ್ಕೆ ಮಾಡಿ ರೆಡಿ ಇಟ್ಕೊಳ್ಬೋದು. ನೀವು PGಯಲ್ಲಿ ಇರೋದಾದರೆ ಅಥವಾ ಆಫೀಸ್ ವರ್ಕಿಗೆ ಹೋಗುವಂಥವರಾದರೆ ನಿಮಗೆ ಈ ಜ್ಯೂಸೆಲ್ಲ ಮಾಡಿ ಕುಡಿಲಿಕ್ಕೆ ಸಮಯ ಇಲ್ಲ ಅಂತಾದರೆ ಈ ರೀತಿಯಾಗಿ ಮಾಡಿಟ್ಕೊಳ್ಳೋದು ತುಂಬಾ ಬೆಸ್ಟ್ ಐಡಿಯಾ. ಏನಿಲ್ಲ, ತುಂಬ ಬಿಸಿ ನೀರಿಗೆ 1 ಕ್ಯೂಬನ್ನು ಹಾಕ್ಕೊಂಡು ದಿನಾಲೂ ಕುಡಿದ್ರೆ ಆಯಿತು. ಹೆಲ್ತ್ ಕೂಡ ಚೆನ್ನಾಗಿರ್ತದೆ, ಟೈಮ್ ಕೂಡ ಉಳಿತದೆ. ಹಾಗಾಗಿ ನಿಮಗೇನಾದರೂ BP ಕಡಿಮೆ ಇದ್ದರೆ ಅಥವಾ ಹಿಮೋಗ್ಲೋಬಿನ್ ಮಟ್ಟ ಕಡಿಮೆ ಇದ್ದರೆ ಈ ರೀತಿಯಾಗಿ ಜ್ಯೂಸನ್ನು ಡೈಲಿ ಕುಡಿಯೋದ್ರಿಂದ ನಿಮಗೆ ಹಿಮೋಗ್ಲೋಬಿನನ್ನು ಒಂದು ಹಂತಕ್ಕೆ ತಂದ್ಕೊಳ್ಬೋದು. ಈ ಜ್ಯೂಸ್ ಜೊತೆಗೆ ನೀವು ದಾಳಿಂಬೆಯನ್ನು ಸಹ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ, ಇನ್ನೂ ದೇಹಕ್ಕೆ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ನೀವು ಡೈಲಿ ಮಾಡ್ತಾ ಬಂದರೆ ನಿಮಗೆ ಹಿಮೋಗ್ಲೋಬಿನ್ ಕೊರತೆ ಅಥವಾ ಅನೀಮಿಯಾ ಇಂಥ ಕಾಯಿಲೆಗಳಿಂದ ದೂರ ಇರ್ಬೋದು. ನನ್ನ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.